ಸರ್ GBA ಎಲೆಕ್ಷನ್ ವಿಚಾರವಾಗಿ ಮೇ ಕೊನೆಗಾಗುತ್ತೆ. ಏನು ಮಾಡಬೇಕು ಅಂತ ಹೇಳಿ ಬ್ಯಾಲೆಟ್ ಬಾಕ್ಸು ಹಿಂದೆ ಎಲ್ಲ ಬ್ಯಾಲೆಟ್ ಬಾಕ್ಸೇ ಇದ್ದಿದ್ದು. ನಾನು ಫಸ್ಟ್ ಟೈಮ್ ಎಲೆಕ್ಷನ್ ನಿಂತಾಗ 89ರಲ್ಲಿ ಬ್ಯಾಲೆಟ್ ಇತ್ತು. ಆಮೇಲೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಈಗ ಟೆಕ್ನಾಲಜಿ ಇಂಪ್ರೂವ್ ಆಗುತ್ತಲ್ಲ, ಎಲ್ಲ ಕಡೆ ಕೂಡ ಬ್ಯಾಲೆಟ್ ಬಾಕ್ಸ್ ಬಂತು. ಇದು EVM ಬಂತು. ಬ್ಯಾಲೆಟ್ ಬಿಟ್ಟು EVM ಬಂದ್ವಿ. ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ಏನಾಯಿತು, ಎಲ್ಲರಿಗೂ ಸ್ವಲ್ಪ ಡೌಟ್ ಬಂತು. ಮತ್ತು ಎಲ್ಲದಕ್ಕೂ ಇನ್ನೊಂದು ಭಾಳ ಪ್ರಮುಖವಾದ ವಿಚಾರ ಏನಂದರೆ, ಭಾಳ ಜನಕ್ಕಿದ್ದು ಗೊತ್ತಿದೆಯೋ ಗೊತ್ತಿಲ್ಲೋ, ಈ EVM ಮಿಷಿನ್ ತಯಾರಿಸೋದು ಜರ್ಮನಿನಲ್ಲಿ. 2008ರಲ್ಲೇ ಜರ್ಮನಿನಲ್ಲಿ EVMನ ಎಲೆಕ್ಷನ್ಗೆ ಬಳಸಬಾರ್ದು ಅಂತ ಅಲ್ಲಿನ ಕೋರ್ಟ್ ಆದೇಶ ಕೊಟ್ಬಿಟ್ಟಿದೆ. ಅಮೆರಿಕದಲ್ಲಿ EVM ಇಲ್ಲ, ಇಂಗ್ಲೆಂಡಲ್ಲಿಲ್ಲ, ಫ್ರಾನ್ಸಲ್ಲಿಲ್ಲ, ಮುಂದುವರೆದ ದೇಶಗಳು ನಾವು ಯಾವುದು ಹೇಳ್ತೀವಲ್ಲ ಪ್ರಪಂಚದಲ್ಲಿ, ಅವ್ರು ಯಾರು ಕೂಡ EVM ಬಳಸ್ತಿಲ್ಲ, ಎಲ್ಲ ಬ್ಯಾಲೆಟ್ಟೆ. ಅದರಿಂದ ಸಂಶಯ ಬಂದಾಗ ಏನಾಗುತ್ತೆ, ಬ್ಯಾಲೆಟ್ ಬಂದ್ಬಿಟ್ರೆ ಯಾವ ಸಂಶಯನೂ ಇರೋದಿಲ್ಲ. ನಾವು ರಾಜ್ಯ ಸರ್ಕಾರದ ನಮ್ಮ ಎಲೆಕ್ಷನ್ ಕಮಿಷನ್ನು ಈ ರೀತಿ ನಾವು ಬ್ಯಾಲೆಟ್ ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಅಲ್ಲಿ ಅಧಿಕಾರ ಇದೆ, ಬ್ಯಾಲೆಟ್ ಆರ್ EVM ಅಂತಿದೆ. ಕೇಂದ್ರ ಸರ್ಕಾರ ಅವ್ರೇನು ಮಾಡ್ತಾರೋ ಗೊತ್ತಿಲ್ಲ. ನಿಮ್ಮ ರಾಷ್ಟ್ರೀಯ ನಾಯಕರುಗಳು ಓಟ್ಸೋರ್ ವಿಚಾರವಾಗಿ EVM ಬಗ್ಗೆ ಆರೋಪಗಳು ಮಾಡಿದ್ರು. ಈಗ ಒಂದು ನಿಮ್ಮ ಫೋನಲ್ಲಿ ನೀವು 256 ಒಂದು ಗ್ರೂಪ್ಗೆ ಮೆಸೇಜ್ ಹಾಕ್ತೀವೋ ಇಲ್ವೋ, ಸೆಕೆಂಡ್ಸಲ್ಲಿ ಪ್ರಪಂಚ ಯಾವುದೇ ಭಾಗದಲ್ಲಿದ್ದರೂ 250 ಫೋನ್ಗೆ ನಮ್ಮ ಮೆಸೇಜ್ ಹೋಗುತ್ತೆ. ಆಮೇಲೆ ನೆಕ್ಸ್ಟ್ ಸೆಕೆಂಡಲ್ಲೇ ನೀವು ಅದನ್ನು ಡಿಲೀಟ್ ಮಾಡ್ಬೋದು. ಡಿಲೀಟ್ ಆಲ್ ಅಂತ ಇರುತ್ತೆ, 1 ಸೆಕೆಂಡಲ್ಲಿ ಡಿಲೀಟ್ ಮಾಡ್ಬೋದು. ಪ್ರಪಂಚ ಯಾವುದೇ ಭಾಗದಲ್ಲಿ 256 ಫೋನ್ ನಮ್ಮ ಗ್ರೂಪಲ್ಲಿ ಇರುತ್ತಲ್ಲ, ತಕ್ಷಣ ಡಿಲೀಟ್ ಆಗುತ್ತೆ. ಆಮೇಲೆ ಮಂಗಳ ಗ್ರಹ, ಚಂದ್ರಗ್ರಹ, ಆ ಮೇಲೆಲ್ಲ ಕೂಡ ಉಪಗ್ರಹಗಳಿಂದ ನಾವು ಭೂಮಿಯಿಂದ ಕಂಟ್ರೋಲ್ ಮಾಡ್ತೀವೋ ಇಲ್ವೋ, ಅದು ಟೆಕ್ನಾಲಜಿ ಮುಂದುವರೆದ ಹಾಗೆ ಮೋಸನೂ ಜಾಸ್ತಿ ಆಗುತ್ತೆ. ಅದಕ್ಕೆ ಮತ್ತು ಮುಂದುವರೆದ ರಾಷ್ಟ್ರಗಳು ಅಮೇರಿಕಾ, ಇಂಗ್ಲೆಂಡು, ಫ್ರಾನ್ಸು, ಬೇರೆ ಬೇರೆ ರಾಷ್ಟ್ರಗಳು ಯಾಕೆ ಉಪಯೋಗಿಸ್ತಿಲ್ಲ EVM? ಬಿಜೆಪಿಯವರು ಆರೋಪ ಮಾಡ್ತಾರೆ ಅಷ್ಟೇ ಅಂತ ಹೇಳ್ತಾರೆ. ಬಿಜೆಪಿಯವರು ಹೇಳಿ ಕೇಳಿ ಅವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮ್ರು. ಅವ್ರ ಮಾತಿಗೆ ಯಾಕೆ ಬೆಲೆ ಕೊಡಬೇಕು, ಸುಮ್ಮನೆ ರೀ.